सरस्वती नमस्तुभ्यं वरदे कामरूपिणी विद्यारंभं करिष्यामि सिद्धिर्भवतु। ವಿದ್ಯಾರ್ಥಿಗಳಾದ ನಿಮಗೆ ಸರಸ್ವತಿ ದೇವಿಯ ಆಶೀರ್ವಾದ ಬಹಳ ಮುಖ್ಯ. ಈ ವಿಶೇಷ ದಿನದಲ್ಲಿ ನಾವು ದೇವಿಗೆ ಪೂಜೆ ಮಾಡಿ ನಮ್ಮ ಓದಿನಲ್ಲಿ ಯಶಸ್ವಿ ಮತ್ತು ಜ್ಞಾನ ದೊರಕಲಿ ಎಂದು ಪ್ರಾರ್ಥಿಸುತ್ತೇವೆ. ಸರಸ್ವತಿ ದೇವಿ ನಮಗೆ ಉತ್ತಮ ಬುದ್ಧಿ, ಜ್ಞಾನ ಮತ್ತು ಸನ್ಮಾರ್ಗವನ್ನು ನೀಡಲು ಎಂದು ನಾವು ಆಶಿಸುತ್ತೇವೆ. ಇಂದು ನಾವು ಎಲ್ಲರೂ ಭಕ್ತಿ ಮತ್ತು ಸಂತೋಷದಿಂದ ಸರಸ್ವತಿ ಪೂಜೆಯನ್ನು ಆಚರಿಸುತ್ತಿದ್ದೇವೆ. ಇಂದಿನ ಈ ಶುಭಕರವಾದ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಗೌರವಾನ್ವಿತ ಅತಿಥಿಗಳು, ಗುರುಗಳು, ಪಾಲಕರು ಹಾಗೂ ನನ್ನೆಲ್ಲ ಚಿನ್ನಾರಿ ಚಿಲಿಪಿಲಿಗಳಿಗೂ ಹೃತ್ಪೂರ್ವಕ ಸ್ವಾಗತ. सरस्वती नमस्तुभ्यं वरदे कामरूपिणी विद्यारंभं करिष्यामि सिद्धिर्भवतु मे सदा. सरस्वती नमस्तुभ्यं वरदे कामरूपिणी विद्यारंभं करिष्यामि सिद्धिर्भवतु मे सदा. सरस्वती नमस्तुभ्यं वरदे कामरूपिणी विद्यारंभं करिष्यामि सिद्धिर्भवतु मे सदा. सरस्वती नमस्तुभ्यं वरदे कामरूपिणी विद्यारंभं करिष्यामि सिद्धिर्भवतु मे सदा. सरस्वती नमस्तुभ्यं वरदे कामरूपिणी विद्यारंभं करिष्यामि. ವೇದಿಕೆ ಮೇಲೆ ಹಾಸನರಾದಂಥ ಸಾಧನಾ ಕೋಚಿಂಗ್ ಸೆಂಟರ್ ಮತ್ತು ಸಾಧನಾ ಇಂಟರ್ನ್ಯಾಷನಲ್ ಶಾಲೆಯ ಅಧ್ಯಕ್ಷರಾದ ಲಿಂಗನಗೌಡ ಸಾರ್ ಅವರೇ ಮತ್ತು ವೇದಿಕೆ ಮೇಲೆ ಹಾಸನರಾಗಿರ್ತಂಥ ಗಣ್ಯಮಾನ್ಯರೇ, ಇಲ್ಲಿ ನಡೆದಿರ್ತಕ್ಕಂಥ ನನ್ನೆಲ್ಲ ಪ್ರೀತಿಯ ಪೋಷಕ ವರ್ಗವೇ ಮತ್ತು ನನ್ನ ಅತ್ಯಂತ ಪ್ರೀತಿಯ ಮುದ್ದು ಮಕ್ಕಳೇ, ಎಲ್ಲರಿಗೂ ಕೂಡ ಈ ಶಾರದಾ ಪೂಜೆಯ ವೇದಿಕೆಯನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನ ನಿಮ್ಮೊಂದಿಗೆ ಹಂಚಿಕೊಳ್ಳಿಕ್ಕೆ ಬಯಸ್ತೇನೆ. ಈ ಶಾರದಾ ಕೋಚಿಂಗ್ ಶಾಲೆ ಲಿಂಗನಗೌಡ ಸಾರು ಪ್ರಾರಂಭ ಮಾಡಿದ್ದಾರೆ. ಆ ಮೂಲಕವಾಗಿ ನವೋದಯ ಶಾಲೆ, ನವೋದಯ ಕೋಚಿಂಗು ಮತ್ತು ಆದರ್ಶ, ಮುರಾರ್ಜಿ, ಕಿತ್ತೂರಾಣಿ ಚೆನ್ನಮ್ಮ ಈ ಥರದ ಇತರಾದಿ ಸ್ಪರ್ಧಾತ್ಮಕ ವಸತಿ ಶಾಲೆಗಳಿಗೆ ಮಕ್ಕಳನ್ನು ತಯಾರು ಮಾಡ್ತಕ್ಕಂಥ ಒಂದು ಸಂಸ್ಥೆ ಈ ಒಂದು ಕಾಲಘಟ್ಟದಲ್ಲಿ ನಮ್ಮ ಸಿರುಗುಪ್ಪದಲ್ಲಿ ಆರಂಭ ಆಗಿರೋದು ಮೊಟ್ಟ ಮೊದಲನೇದಾಗಿ ನಮ್ಮೆಲ್ಲರಿಗೂ ಸಂತೋಷ ತರ್ತಕ್ಕಂಥ ವಿಚಾರ. ಆ ವಿಚಾರವಾಗಿ ನಾವು ಲಿಂಗನಗೌಡ ಸಾರ್ ಅವರಿಗೆ ಅಭಿನಂದನೆಗಳನ್ನ ತಿಳಿಸಲಿಕ್ಕೆ ಬಯಸ್ತೇವೆ. ಇನ್ನೊಂದು ಮುಖ್ಯವಾಗಿ ಯಾಕೆ ಇದು ಸಾಧನಾ ಕೋಚಿಂಗ್ ಸೆಂಟರ್ ಪ್ರಾಮುಖ್ಯತೆ ಪಡೆಯುತ್ತದೆ ಅಂತಂದರೆ, ಲಿಂಗನಗೌಡ ಸಾರ್ ಅವರು ಸಿದ್ಧಗಂಗಾ ಮಠದ ವಿದ್ಯಾರ್ಥಿ. ಸ್ವಾಮಿ ಶಿವಕುಮಾರ ಸ್ವಾಮಿಗಳ ಆಶೀರ್ವಾದದೊಂದಿಗೆ ಈ ಒಂದು ಸಂಸ್ಥೆ ಪ್ರಾರಂಭ ಆಗಿದೆ ಅಂತಂದರೆ, ಇಲ್ಲಿ ಓದಿರ್ತಕ್ಕಂಥ ಮಕ್ಕಳು, ಓದುವ ಮಕ್ಕಳು ಎಲ್ಲರೂ ಸಂಸ್ಕಾರವಂತರಾಗಿ ಬೆಳೀತಾರೆ ಮತ್ತು ಆದರ್ಶ ವಿದ್ಯಾರ್ಥಿಗಳಾಗಿ ಇರ್ತಾರೆ ಅಂತಕ್ಕಂಥದ್ದು ಬಲವಾದ ನಂಬಿಕೆ ನನ್ನದು. ಹಾಗೆಯೇ ಹಲವಾರು ಕಾರ್ಯಕ್ರಮಗಳಲ್ಲಿ ನಾನು ಈ ಸಂಸ್ಥೆ ಕಾರ್ಯಕ್ರಮಗಳ ಅಡಿಯಲ್ಲಿ ಭಾಗವಹಿಸ್ತಿದ್ದೇನೆ. ಪ್ರತಿಯೊಂದು ಕೂಡ ಮೌಲ್ಯಯುತವಾದಂಥ ಕಾರ್ಯಕ್ರಮಗಳು ಮಾಡ್ತಾರೆ. ಅದರಲ್ಲಿ ಇವತ್ತೇನು ನಡೀತಾ ಇದೆ, ಪೋಷಕ ತಂದೆ ತಾಯಿಗಳಿಗೆ ಏನು ಪಾದಪೂಜೆ ನಡೀತಿದೆಯಲ್ಲ, ಇದು ಬಹಳ ಪ್ರಾಮುಖ್ಯವಾಗಿರ್ತಕ್ಕಂಥ ಮತ್ತು ಮೌಲ್ಯಯುತವಾಗಿರ್ತಕ್ಕಂಥದ್ದು. ಈ ಒಂದು ಕಾಲಘಟ್ಟದಲ್ಲಿ ತಂದೆ ತಾಯಿನ ಪ್ರೀತಿ ಮಾಡ್ತಕ್ಕಂಥದ್ದು, ಅವ್ರನ್ನ ಗೌರವಿಸ್ತಕ್ಕಂಥದ್ದು, ಅವ್ರನ್ನ ಪ್ರೀತಿಸ್ತಕ್ಕಂಥ ಒಂದು ಕಾಲಮನ ಅಳೆದೋಗ್ತಕ್ಕಂಥ ಸಂದರ್ಭದಲ್ಲಿ ಮತ್ತೆ ಅದನ್ನು ಪುನರ್ಸ್ಥಾಪಿಸ್ತಕ್ಕಂಥ ಕೆಲಸ ಇವತ್ತು ಲಿಂಗನಗೌಡ ಸರ್ ಅವರು ಮಾಡಿದ್ದಾರೆ. ಅವರೆಲ್ಲ ಆ ಒಂದು ಪ್ರೀತಿ ಅವ್ರಿಗೆ ಇನ್ನಷ್ಟು ಸಿಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಕೇಳ್ಕೊಳ್ತೀನಿ. ಹಾಗೆಯೇ ಇಲ್ಲಿ ಸಾಧನಾ ಕೋಚಿಂಗ್ ಸೆಂಟರ್ನಲ್ಲಿ ಮಕ್ಕಳು ಹೆಚ್ಚು ಮಾರ್ಕ್ಸ್ ತೆಗಿಬೋದು, ಕಡಿಮೆ ಮಾರ್ಕ್ಸ್ ತೆಗಿಬೋದು, ಸಾಧನೆ ಮಾಡ್ಬೋದು. ಅದು ಒಂದು ಕಡೆ ಇಟ್ಟರೆ, ಆದರೆ ನಿಮ್ಮ ಮಕ್ಕಳು ಇಲ್ಲಿ ಸಂಸ್ಕಾರವಂತರಾಗ್ತಾರೆ. ಅವರಲ್ಲಿ ಒಂದಿಷ್ಟು ಮೌಲ್ಯಗಳು ಅಂದರೆ ವಿದ್ಯಾಭ್ಯಾಸದ ಜೊತೆಗೆ ಜೀವನ ಮೌಲ್ಯಗಳನ್ನು ಈ ಸಾಧನಾ ಕೋಚಿಂಗ್ ಸೆಂಟರ್ನಲ್ಲಿ ಕಲಿಸ್ಕೊಡ್ತದೆ. ಇದು ಏನಿದೆಯಲ್ಲ, ಇದು ವಿದ್ಯುತ್ಗಿಂತಲೂ ಮಿಗಿಲಾಗಿದ್ದು ಮತ್ತು ಅದಕ್ಕೆ ಬೆಲೆ ಕಟ್ಟಕ್ಕಾಗೋದಿಲ್ಲ. ಇವತ್ತು ತಂದೆ ತಾಯಿಗಳನ್ನ ಗೌರವಿಸ್ತಕ್ಕಂಥ ಮಕ್ಕಳು ನಮಗೆ ಸಿಗಲಿಲ್ಲ ಅಂದರೆ ನಾವು ಅವ್ರಿಗೆ ಏನು ಓದಿಸಿದ್ರೆ ಏನು ಫಲ ಅಂತ ನಾನಾದರೂ ನಿಮ್ಮನ್ನು ಪ್ರಶ್ನೆ ಮಾಡ್ತೀನಿ. ಆದ್ದರಿಂದ ಅವನು ಏನು ಕಲಿತಾನೆ, ಏನು ಇದು ಮಾಡ್ತಾನೆ ಗೊತ್ತಿಲ್ಲ. ಆದರೆ ಹುಟ್ಟಿಸಿದ ತಂದೆ ತಾಯಿಗಳನ್ನ, ತಾತಾಜಿನ, ಆ ಕುಟುಂಬದ ಸದಸ್ಯರನ್ನ
ಪ್ರೀತಿಸ್ತಕ್ಕಂಥ ಒಂದು ಮೌಲ್ಯಗಳನ್ನ ಈ ಸಾಧನೆ ಕೋಚಿಂಗ್ ಸೆಂಟರ್ನಲ್ಲಿ ಕಲಿಸ್ಕೊಡ್ಲಾಗ್ತದೆ. ಇದರಿಂದ ನಿಮ್ಮ ಮಕ್ಕಳಿಗೂ ಆದರೂ ಕೂಡ ಮಾರ್ಕ್ಸ್ಗಳಿಂದ ಹೋಗೋದು ಒಂದು ವಿಚಾರ ಆದರೆ, ನೀವಾದರೂ ಕೂಡ ಸ್ವಲ್ಪ ತಿಳುವಳಿಕೆ ಹೇಳ್ರಿ. 1-2 ಮಾರ್ಕ್ಸ್ ಕಮ್ಮಿ ಕಲ್ತರೂ ಚಿಂತೆ ಇಲ್ಲ, 1-2 ಪಾಠಗಳು ಕಮ್ಮಿ ಓದಿದ್ರೆ ಚಿಂತಿಲ್ಲ. ಅವನು ನಿಮ್ಮನ್ನ ಪ್ರೀತಿಸ್ತಕ್ಕಂಥನು, ನಿಮ್ಮನ್ನು ಗೌರವಿಸ್ತಕ್ಕಂಥನು, ಮತ್ತೆ ಮುಂದೊಂದು ದಿನ ನಿಮ್ಮನ್ನ ಕಾವಲಾಗಿ ಕಾಯ್ತಕ್ಕಂಥ ಮಗ ಮತ್ತು ಮಗಳು ಆದರೆ ಅದಕ್ಕಿಂತ ಸಾರ್ಥಕವಾದಂಥ ಸಂದರ್ಭ ಮತ್ತಾವುದೂ ಇಲ್ಲ ಅಂತೇಳಿ ನಾನಾದರೂ ಭಾವಿಸ್ಕೊಳ್ತೀನಿ. ಯಾಕೆಂದರೆ ಮೊಟ್ಟ ಮೊದಲನೇದಾಗಿ ನಾವು ಮನುಷ್ಯರಾಗಿ ಬದುಕಬೇಕು. ನಮ್ಮ ಅಕ್ಕಪಕ್ಕದಲ್ಲಿ ಪ್ರೀತಿಸ್ತಕ್ಕಂಥವ್ರನ್ನ ನಮ್ಮ ತಂದೆ सरस्वती नमस्तुभ्यं ದಿನಾಲು ತಂದೆ ತಾಯಿಗೆ ನಮಸ್ಕಾರ ಮಾಡಿ ಶಾಲೆಗೆ ಬರಬೇಕು. ಸೊ ಎಲ್ಲರೂ ಪ್ರಾಮಿಸ್ ಮಾಡ್ತೀರಾ? ಓಕೆ, ಇವತ್ತಿಂದ ಎಲ್ಲ ಮಕ್ಕಳು ತಮ್ಮ ತಮ್ಮ ತಂದೆ ತಾಯಿಯಂದರಿಗೆ ನಮಸ್ಕಾರ ಮಾಡಿ ಶಾಲೆಗೆ ಬರ್ತಾರೆ. ಈಗ ನನ್ನ ಒಂದು ಮೈ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಏನಪ್ಪ ಅಂದ್ರೆ, ಐ ಆಮ್ ಅ ಕಾನ್ವೆಂಟ್ ಎಜುಕೇಟೆಡ್. ನಮ್ಮ ತಂದೆ ತಾಯಿ ಮನೇಲಿ ಎಲ್ಲರೂ ಹೇಳ್ಕೊಟ್ರು, ಬಟ್ ವಿ ವರ್ ಸೋ ಮಚ್ ಇನ್ ಟು ಕಾನ್ವೆಂಟ್ ಎಜುಕೇಶನ್ ದಟ್ ವಿ ಥಾಟ್ ದಟ್ ದಿಸ್ ಪರ್ಟಿಕ್ಯುಲರ್ ಥಿಂಗ್ ಡಸಂಟ್ ಆಕ್ಚುಲಿ ವ್ಯಾಲ್ಯೂ. So that was my upbringing. So today I am very happy and blessed that what my parents was there in their mind, this was the one, the culture, the rooted culture is what sir has demonstrated front of me. ಸೊ ಈ ಒಂದು ಶುಭ ಸಂದರ್ಭದಲ್ಲಿ ನಮ್ಮ ತಂದೆ ತಾಯಿ ಇವಾಗ ಇಲ್ಲ, ಯಾರು ಇಲ್ಲ, ನಮ್ಮ ತಂದೆನೂ ಇಲ್ಲ, ತಾಯಿನೂ ಇಲ್ಲ. ಸೊ ಈಗ ಅವರ ನೆನಪಿನ ಒಂದು ಇನ್ ದ ರಿಮೆಂಬರೆನ್ಸ್ ಆಫ್ ಮೈ ಫಾದರ್ ಅಂಡ್ ಮದರ್, ಶ್ರೀ ರಾಜಶೇಖರಯ್ಯ ಅಂಡ್ ಶ್ರೀ ಪ್ರೀತಿಯ ವಿದ್ಯಾರ್ಥಿಗಳೇ, ಇವತ್ತು ನಮ್ಮ ಶಾಲೆಯಲ್ಲಿ ಸರಸ್ವತಿ ಪೂಜೆ ಹಾಗೂ ಮಾತಾಪಿತೃಗಳ ಒಂದು ಪಾದಪೂಜೆ ಕಾರ್ಯಕ್ರಮ ನೆರವೇರುತ್ತದೆ. ಮೊದಲನೇದಾಗಿ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ನಮ್ಮ ಬನ್ನೂರು ಮಲ್ಲಿಕಾರ್ಜುನ್ ಸರ್ ಬಂದಿದ್ದಾರೆ. ಅವರಿಗೆ ನಾನು ತುಂಬಿ ಹೃದಯದ ಧನ್ಯವಾದಗಳನ್ನು ಚಪ್ಪಾಳೆ ತಟ್ಟುವುದರ ಮೂಲಕ ಅರ್ಪಣೆ ಮಾಡ್ತೇನೆ. ಜೊತೆಗೆ ರಾಜೇಶ್ವರಿ ಮೇಡಮ್, ಅವರು ನಿಮ್ಗೆ ಯಾರಿಗೂ ಪರಿಚಯ ಇಲ್ಲ ಅನ್ಸುತ್ತೆ. ಶಿ ಈಸ್ ಲೀವ್ ಇನ್ ದುಬೈಯಲ್ಲಿ ಇರ್ತಾರೆ. ಅವರ ಫ್ಯಾಮಿಲಿ ಎಲ್ಲ ದುಬೈಯಲ್ಲಿ ಇರ್ತಾರೆ. ಮೂಲತಃ ಅವರು ಸುರ್ಗುಪ್ಪಾದವರು, ದುಬೈಯಲ್ಲೇ ವಾಸವಾಗಿರ್ತಾರೆ. ಅವ್ರನ್ನ ಯಾಕೆ ಇವತ್ತು ಸ್ಟೇಜ್ ಮೇಲೆ ಕರೆದಿವೆ ಅಂದರೆ, ಅವರಿಗೆ ವೆಸ್ಟರ್ನ್ ಕಲ್ಚರ್ ಬಗ್ಗೆ ಆಶ್ರಯಕ್ಕಾಗಿ ಅಲ್ಲಿನ ಜೀವನದ ಬಗ್ಗೆ ಅವರು ಹೊಂದಿಕೆ ಇದ್ದಾರೆ. ಬಟ್ ಇಲ್ಲಿ ನಾವೊಂದು ಭಾರತೀಯ ಸಂಸ್ಕೃತಿಯ ಒಂದು ಈ ಮಕ್ಕಳ ಆಟ ಆಡೋದನ್ನು ನೋಡಿ ಅವರಿಗೆ ತುಂಬ ಆಶ್ಚರ್ಯ ಆಗಿದೆ. ಸೊ ಅವರು ಒಂದಿನ ನಮ್ಮ ಶಾಲೆಗೆ ಬಂದು, ಸರ್ ನಿಮ್ಮ ಶಾಲೆ ಅವ್ರಿಗೆ ಯಾರೋ ಕೇಳ್ಪಟ್ಟಿದ್ದಾರೆ, ಭಾಳ ಚೆನ್ನಾಗಿದೆ ಸರ್, ಕಲ್ಚರ್ ಇದೆ, ಇಲ್ಲಿ ಮಕ್ಕಳು ಪ್ರೇಯರ್ ಮಾಡ್ತಾರೆ, ಪ್ರಾರ್ಥನೆ ಹೇಳ್ತಾರೆ, ಶ್ಲೋಕ ಹೇಳ್ತಾರೆ, ಭಾಳ ಚೆನ್ನಾಗಿದೆ ಅಂತ ಕೇಳ್ಪಟ್ಟಿದ್ದೀನಿ. ಹಾಗಾಗಿ ನಾನು ನನ್ನ ತಂದೆ ತಾಯಿ ಇವತ್ತಿಲ್ಲ, ನನ್ನ ತಂದೆ ತಾಯಿ ಹೆಸರಿಗೆ ನಿಮ್ಮ ಶಾಲೆಗೆ ಒಂದು ಟ್ರಸ್ಟನ್ನು ಮಾಡಿಕೊಂಡು ನನ್ನ ಒಂದು ಅರ್ನಿಂಗಲ್ಲಿ ಸ್ವಲ್ಪ ಅಮೌಂಟನ್ನು ನಾನು ನಿಮ್ಮ ಟ್ರಸ್ಟ್ಗೆ ಕೊಡ್ತೀನಿ ಅಂತ ಬಂದಿದ್ದಾರೆ. ಹಾಗಾಗಿ ಜೋರಾಗಿ ಚಪ್ಪಾಳೆ ಬರಲಿ. ಆ ಹಣವನ್ನು ನಿಜವಾದಂಥ ಯಾರು ಫಲಾನುಭವಿಗಳಿರ್ತಾರೋ ಅಂಥ ವಿದ್ಯಾರ್ಥಿಗಳಿಗೆ ನಾವು ಅವರ ಒಂದು ತಂದೆ ತಾಯಿ ಹೆಸರಿನಲ್ಲಿ ಪ್ರತಿ ವರ್ಷವೂ ಅವರು ಕೊಡ್ತಾರೆ, ಅವ್ರಿಗೆ ನಾವು ಹೆಲ್ಪ್ ಮಾಡ್ತೀವಿ. ಸೊ ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ತಮ್ಮ ಒಂದು ಸಹಕಾರಕ್ಕೆ. ಅದು ನಿಮ್ಮ ಒಂದು ದೊಡ್ಡ ಗುಣವನ್ನು ನಾವೆಲ್ಲರೂ ಗೌರವಿಸ್ತೀವಿ. ಸೊ ಇವತ್ತು ಪಾದಪೂಜೆಯನ್ನು ಯಾಕೆ ಹಮ್ಮಿಕೊಂಡಿದ್ವಿ ಅನ್ನೋದು ಬಹಳ ಮುಖ್ಯ. ಇದು ಪಾದಪೂಜೆ ಹಮ್ಮಿಕೊಳ್ಳೋಕೆ ಮುಖ್ಯ ಕಾರಣ ಏನಪ್ಪ ಅಂತಂದ್ರೆ, ನಮ್ಮ ಶಾಲೆಯಲ್ಲಿ ಓದ್ತಕ್ಕಂಥ ಒಂದು ಮಗು ನಾವೊಂದು ಹಬ್ಬಕ್ಕೆ ರಜೆ ಕೊಟ್ಟಾಗ ಅವ್ರ ತಂದೆ ತಾಯಿ ದೇವಸ್ಥಾನಕ್ಕೆ ಹೋದ ಅಂದ್ರೆ ನಾನ್ಯಾಕೆ ದೇವ್ರ ಪೂಜೆ ಮಾಡಬೇಕು, ನಾನ್ಯಾಕೆ ದೇವಸ್ಥಾನಕ್ಕೆ ಹೋಗ್ಬೇಕಂತ ಪ್ರಶ್ನೆ ಕೇಳ್ತು. ಅವ್ರ ತಂದೆ ತಾಯಿ ನನಗೆ ಈ ರೀತಿ ಮಗು ಮಾತಾಡ್ತದಂದ್ರೆ ಅವ್ರು ನನಗೆ ಫೋನ್ ಮಾಡಿ ಕೊಟ್ಟರು. ನಾನು ಆ ವಿದ್ಯಾರ್ಥಿ ಹೇಳಿದೆ, ಮೊದಲು ನೀನು ಸ್ನಾನ ಮಾಡಿ, ಮೊದಲು ನಿಮ್ಮ ತಂದೆ ತಾಯಿಗಳಿಗೆ ನಮಸ್ಕಾರ ಮಾಡಿ ಪೂಜೆ ಮಾಡಿ ನನಗೆ ಫೋಟೋ ಹಾಕಬೇಕಂತಂದು. ತಂದೆ ತಾಯಿ ಮಾತು ಕೇಳದ ಮಗು ನನ್ನ ಮಾತು ಕೇಳಿತು. ಆ ತಂದೆ ತಾಯಿಗಳಿಗೆ ಗೌರವ ಕೊಟ್ಟು ಪೂಜೆ ಮಾಡಿ ನನಗೆ ಫೋಟೋ ಹಾಕ್ತು. ಅದು ಶಿಕ್ಷಕರ ತಾಕತ್ತು. ಇವತ್ತು ಅದನ್ನ ಎಲ್ಲ ಮಕ್ಕಳಿಗೂ ಅದು ಆ ಒಂದು ಶಿಸ್ತು, ಆ ಒಂದು ಬದ್ಧತೆ, ಆ ಒಂದು ಗೌರವ, ತಂದೆ ತಾಯಿಗಳ ಮೇಲೆ ಗೌರವ ಎಲ್ಲ ಮಕ್ಕಳಿಗೂ ಬರಬೇಕು, ಆ ಶಿಸ್ತು ಬರಬೇಕಂಬ ಉದ್ದೇಶದಿಂದ
ನಿಜವಾದ ದೇವರು ಯಾರಾದ್ರೂ ಇದ್ರೆ ಅದು ತಂದೆ ತಾಯಿಗಳು ಮಾತ್ರ. ನಾವ್ಯಾರು ಕಣ್ಣಿಗೆ ಕಾಣುವ ದೇವರನ್ನು ನೋಡಿಲ್ಲ, ಆದ್ರೆ ತಂದೆ ತಾಯಿಗಳು ನಿಜವಾದಂತಹ ಕಣ್ಣಿಗೆ ಕಾಣುವ ಈ ಭೂಮಿಯಲ್ಲಿ, ಭೂಮಿ ಮೇಲೆ ಇರ್ತಕ್ಕಂಥ ನಮ್ಮನ್ನ ಭೂಮಿ ಮೇಲೆ ತಂದಿರ್ತಕ್ಕಂಥ ಮೊದಲ ದೇವರು ತಂದೆ ತಾಯಿ. ಅಂಥವರಿಗೆ ನಾವು ಗೌರವ ಕೊಡಲೇಬೇಕು. ಶಾಲೆ ಕೇವಲ ಶಿಕ್ಷಣ ಕಲಿಸೋದ್ರ ಜೊತೆಗೆ ಈ ಮೌಲ್ಯಗಳನ್ನ, ಗುರು ಹಿರಿಯರನ್ನ ಗೌರವಿಸೋದನ್ನ ಕಲಿಸೋದು ಬಹಳ ಇವತ್ತಿನ ದಿನದಲ್ಲಿ ಬಹಳ ಮುಖ್ಯ ಐತೆ. ಶಿಕ್ಷಣ ಕೊಡಬಹುದು, ಆದ್ರೆ ಮೌಲ್ಯಗಳು ಕುಸಿತಾ ಇದ್ದಾವೆ. ನೀವೆಲ್ಲರೂ ದಿನನಿತ್ಯ ನೋಡ್ತಾ ಇದ್ರಿ. ಇವತ್ತು ಮೊನ್ನೆ ಯಾವುದೇ ಒಂದು ಬಳ್ಳಾರಿಯಲ್ಲಿ ಘಟನೆ ಆಗಿದ್ದು ನಾವು ನಾಚಿಕೆ ಪಡ್ತಕ್ಕಂಥ ವಿಷಯ. ಒಂದು ಮಗು 7-8 ವಿದ್ಯಾರ್ಥಿಗಳಿಗೆ ಹೊಡೆದು ಕೊಲೆ ಮಾಡ್ತದೆ, 9ನೇ ತರಗತಿ ಮಗು. ಅಂದ್ರೆ ಆ ಮಗುವಿನಲ್ಲಿ ಮೌಲ್ಯಗಳು ಹೇಗಾಗಿದ್ದಾವೆ, ಅದಕ್ಕೆ ಜವಾಬ್ದಾರಿ ಯಾರು? ನಾವೇ ಅಲ್ವಾ? ಮಕ್ಕಳು ತಿಳಿಯೋದಿಲ್ಲ. ಮಕ್ಕಳಿಗೆ ಆ ತಿಳುವಳಿಕೆಯನ್ನು ಮೂಡಿಸ್ತಕ್ಕಂಥದ್ದು ತಂದೆ ತಾಯಿಗಳಿಗೆ, ಶಿಕ್ಷಕರಿಗೆ, ಸಮಾಜದಲ್ಲಿ ಬಹಳ 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 ಜವಾಬ್ದಾರಿ ಐತೆ. ನಾವು ಹೆಂಗ ಮಕ್ಕಳನ್ನ ಬಳಸ್ತೇವೆ ಹಂಗೆ ಬಿಡ್ತಾರೆ. ಕೆಸರಿದ್ದಂಗೆ ನೀವು ಯಾವ ಆಕೃತಿಯಾದ್ರೂ ಮಾಡಬಹುದು ಮಗುವನ್ನ. ಹಾಗಾಗಿ ನಾವು ಒಳ್ಳೆ ಆಕೃತಿ ಮಾಡೋಕ್ಕೆ ನಾವು ಪ್ರಯತ್ನ ಮಾಡಬೇಕು, ಒಳ್ಳೆ ಸಂಸ್ಕಾರ ಕಲಿಸೋಕೆ ಪ್ರಯತ್ನ ಮಾಡಬೇಕು. ಇದ್ದೇ 1-2 ಅಕ್ಷರ ಕಡಿಮೆ ಆದ್ರೂ ಚಿಂತಿಲ್ಲ, ಆ ಮಗುವಿಗೆ ಮೌಲ್ಯಗಳು ಬಹಳ ಮುಖ್ಯ ಆಗಿರುತ್ತೆ. ಇವತ್ತಿನ ದಿನ ನಮ್ಮ ಮಕ್ಕಳಿಗೆ ಒಂದು ಕಿವಿ ಮಾತು ಹೇಳೋದಷ್ಟೇ, ಇದು ಇವತ್ತಿಗೆ ಕೊನೆ ಆಗಬಾರ್ದು. ಇದು ಪ್ರತಿನಿತ್ಯನೂ ನೀವು ತಂದೆ ತಾಯಿಗಳನ್ನ ಶಾಲೆಗೆ ಬರೆಯುವ ಮುಂಚೆ ನಮಸ್ಕಾರ ಮಾಡಿ ಅವರ ಒಂದು ಆಶೀರ್ವಾದವನ್ನು ಪಡ್ಕೊಂಡು ಬಂದ್ರೆ ನಿಮಗೆ ನಾನು ಏನು ಹೇಳ್ತೀನಲ್ಲ, ಆ ಹುದ್ದೆಗಳು 100% ಸಕ್ಸಸ್ ಆಗ್ತವೆ. ಬೇರೆಯಿರೋದು ತಂದೆ ತಾಯಿಯಲ್ಲಿ, ಬೇರೆಯಿರೋದು ನಮ್ಮ ಪಾಲಕ ಪೋಷಕರಲ್ಲಿ, ಬೇರೆ ಎಲ್ಲೂ ಇಲ್ಲ. ಸೊ ಹಾಗಾಗಿ ಎಲ್ಲ ಇವತ್ತಿನ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ನನ್ನ ಒಂದು ಮುದ್ದು ಮಕ್ಕಳ ಪಾಲಕ ಪೋಷಕರಿಗೆ ತುಂಬಿರುವುದಾದ ಧನ್ಯವಾದಗಳನ್ನು ಅರ್ಪಿಸ್ತಾ, ಪ್ರೀತಿಯ ವಿದ್ಯಾರ್ಥಿಗಳು, ಇದು ಇವತ್ತಿಗೆ ಕೊನೆ ಆಗಬಾರದು. ಪ್ರತಿನಿತ್ಯ ನಿಮ್ಮ ಮನೆಗಳಲ್ಲಿ ತಂದೆ ತಾಯಿಗಳಿಗೆ ಗೌರವವನ್ನು ಕೊಡ್ರಿ ಅಂತ ಒಂದು ಆಶಾಭಾವನೆಯನ್ನು ಹೇಳ್ತಾ ನನ್ನ ಒಂದು ಒಡಂಬಡಿಕೆ ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. विद्यारम्भं करिष्यामि सिद्धिर्भवतु मे सदा। सरस्वती नमस्तुभ्यं वरदे कामरूपिणि। विद्यारम्भं करिष्यामि सिद्धिर्भवतु मे सदा। सरस्वती नमस्तुभ्यं वरदे कामरूपिणि। विद्यारम्भं करिष्यामि सिद्धिर्भवतु मे सदा। सरस्वती नमस्तुभ्यं वरदे कामरूपिणि। विद्यारम्भं करिष्यामि सिद्धिर्भवतु मे सदा। सरस्वती नमस्तुभ्यं वरदे कामरूपिणि। विद्यारम्भं करिष्यामि सिद्धिर्भवतु मे सदा। सरस्वती नमस्तुभ्यं वरदे कामरूपिणि। विद्यारम्भं करिष्यामि सिद्धिर्भवतु मे सदा। सरस्वती नमस्तुभ्यं वरदे कामरूपिणि। विद्यारम्भं करिष्यामि सिद्धिर्भवतु मे सदा। सरस्वती नमस्तुभ्यं वरदे कामरूपिणि। विद्यारम्भं करिष्यामि सिद्धिर्भवतु मे सदा। सरस्वती नमस्तुभ्यं वरदे कामरूपिणि। विद्यारम्भं करिष्यामि सिद्धिर्भवतु मे सदा। सरस्वती नमस्तुभ्यं वरदे कामरूपिणि। विद्यारम्भं करिष्यामि सिद्धिर्भवतु मे सदा। सरस्वती नमस्तुभ्यं वरदे कामरूपिणि। विद्यारम्भं करिष्यामि सिद्धिर्भवतु मे सदा। सरस्वती नमस्तुभ्यं वरदे कामरूपिणि। विद्यारम्भं करिष्यामि सिद्धिर्भवतु मे सदा। सरस्वती नमस्तुभ्यं वरदे कामरूपिणि।
ಐಶ್ವರ್ಯ ಸಂಕಷ್ಟಹರ ಗಣಪತಿ ಭಕ್ತ ಕವಚ ನಿನಗೆ ವಂದನೆ. ಹೀಗಾಗಿ ಗಣೇಶನು ತನ್ನ ತಂದೆ ತಾಯಿಯಾದ ಶಿವ ಪಾರ್ವತಿಯನ್ನು 3 ಬಾರಿ ಸುತ್ತಿದನು. ಅದನ್ನು ನೋಡಿ ಎಲ್ಲ ದೇವಾನುದೇವತೆಗಳು ಆಶ್ಚರ್ಯಪಟ್ಟರು. ಆಗ ಶಿವನು ಕೇಳಿದನು, ಗಣೇಶ, ನೀನು ಲೋಕವನ್ನು ಸುತ್ತಲಿಲ್ಲ, ನಮ್ಮನ್ನು ಏಕೆ ಸುತ್ತಿದೆಯೇ ಎಂದು ಕೇಳಿದಾಗ ಅದಕ್ಕೆ ಗಣೇಶನು ಹೇಳಿದನು, ತಂದೆ ತಾಯಿಯೇ ಮಕ್ಕಳಿಗೆ 3 ಲೋಕದಂತೆ, ಅವರನ್ನು ಸುತ್ತಿದರೆ 3 ಲೋಕಗಳನ್ನು ಸುತ್ತಿದಂತೆ ಆಗುತ್ತದೆ ಎಂದು ಹೇಳಿದನು. ಹೀಗಾಗಿ ವಿದ್ಯಾರ್ಥಿಗಳು ತಮ್ಮ ತಂದೆ ತಾಯಿ ಪಾದಗಳ ಪೂಜೆಯನ್ನು ಮಾಡಿದ್ದಕ್ಕಾಗಿ ಧನ್ಯವಾದ. ಈ ಶುಭ ದಿನದಲ್ಲಿ ಜ್ಞಾನ ಮತ್ತು ವಿದ್ಯೆಯ ದೇವತೆಯಾದ ಸರಸ್ವತಿ ದೇವಿಯ ಪೂಜೆಯನ್ನು ನಾವು ಎಲ್ಲರೂ ಭಕ್ತಿಯಿಂದ ಆಚರಿಸಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಮೊದಲು ಸರಸ್ವತಿ ದೇವಿಗೆ ಒಂದು ಸಣ್ಣ ಕವನ. ವೀಣೆ ಹಿಡಿದ ವಾಣಿ ತಾಯಿ, ವಿದ್ಯೆ ಕೊಡುವ ದಯಮಾಯಿ, ನಮ್ಮ ಮನದಲ್ಲಿ ಜ್ಞಾನ ಬೆಳಗಿ ನಮ್ಮ ಜೀವನ ಬೆಳಗಿಸು ತಾಯಿ. ಇಂದು ನಡೆದ ತಾಯಿ ತಂದೆಯರ ಪಾದ ಪೂಜೆ ಕಾರ್ಯಕ್ರಮವು ತುಂಬಾ ಅರ್ಥಪೂರ್ಣವಾಗಿತ್ತು. ತಾಯಿ ತಂದೆಯರು ನಮ್ಮ ಮೊದಲ ಗುರುಗಳು. ಅವರ ಆಶೀರ್ವಾದವೇ ನಮ್ಮ ಜೀವನದ ದೊಡ್ಡ ಸಂಪತ್ತು. ಈ ಸಂದರ್ಭದಲ್ಲಿ ಒಂದು ಕವನ. ತಾಯಿ ತಂದೆ ದೇವರ ಸಮಾನ, ಅವರ ಆಶೀರ್ವಾದ ಅಮೂಲ್ಯ ಧನ. ಪಾದ ಪೂಜೆಯಿಂದ ಗೌರವ ತೋರಿ ಜೀವನದಲ್ಲಿ ಬೆಳೆಯುವವು ನಾವು. ಈ ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮನ್ನು ಪ್ರೋತ್ಸಾಹಿಸಿದ ಗೌರವಾನ್ವಿತ ಮುಖ್ಯ ಅತಿಥಿಗಳಿಗೆ ನಮ್ಮ ಹೃತ್ಪೂರ್ವಕ ಧನ್ಯವಾದಗಳು. ನಮ್ಮ ಮಾನ್ಯ ಸಂಸ್ಥಾಪಕ स्थिर्भवतु मे सदा सरस्वती नमस्तुभ्यं वरदे कामरूपिणि विद्यारम्भं करिष्यामि सिद्धिर्भवतु मे सदा सरस्वती नमस्तुभ्यं वरदे कामरूपिणि विद्यारम्भं करिष्यामि सिद्धिर्भवतु मे सदा सरस्वती नमस्तुभ्यं वरदे कामरूपिणि विद्यारम्भं करिष्यामि सिद्धिर्भवतु मे सदा सरस्वती नमस्तुभ्यं वरदे कामरूपिणि विद्यारम्भं करिष्यामि सिद्धिर्भवतु मे सदा सरस्वती नमस्तुभ्यं वरदे कामरूपिणि विद्यारम्भं करिष्यामि सिद्धिर्भवतु मे सदा सरस्वती नमस्तुभ्यं वरदे कामरूपिणि विद्यारम्भं करिष्यामि सिद्धिर्भवतु मे सदा सरस्वती नमस्तुभ्यं वरदे कामरूपिणि विद्यारम्भं करिष्यामि सिद्धिर्भवतु मे सदा. On the occasion of Lord Saraswati Puja here at Sadhana School, it's really a blessing for me to attend this wonderful puja. May Lord Saraswati bless each one of you. Thank you so much. Thank you.